ನನ್ನೆಲ್ಲ ಪರಸ್ಪರ ಮುದ್ದು ಮನಸ್ಸುಗಳಿಗೆ ಶರಣಾರ್ಥಿ. ನಾನು ಶಿವಕುಮಾರ್ ಒಂಬೆಳಕು, ಮೂಲತಃ ರಾಯಚೂರು ಜಿಲ್ಲೆಯವನು. ಏನಪ್ಪ ಅಂತಂದರೆ, ಪರಸ್ಪರ ನಮ್ಮಿಂದ ನಮಗಾಗಿ ನಾವು ಮಾಡ್ಕೊಂಡಿರ್ತಕ್ಕಂಥ ವೇದಿಕೆ. ಕಷ್ಟ ಅಂತ ಬಂದಾಗ ಆಗೋದು ಪರಸ್ಪರದವರೇ, ಆಪತ್ತು ಅಂತ ಬಂದಾಗ ಕೂಡ ಆಗೋದು ಪರಸ್ಪರದವರೇ. ಅಂತಹ ಪರಸ್ಪರದಲ್ಲಿ ಒಟ್ಟು 14 ವಿಭಾಗಗಳು. ಆ 14 ವಿಭಾಗಗಳಲ್ಲಿ ನಾನು ಇಷ್ಟಪಟ್ಟು ಬಹುಮುಖಿ ಎಂಬ ವಿಭಾಗವನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಬಹುಮುಖಿ ವಿಭಾಗದ ರಾಜ್ಯ ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಏನಿದು ಬಹುಮುಖಿ ಅಂತಂದರೆ, ಬಹುಮುಖಿ ಅಲ್ಲೇ ಇದೆ, ನಿಮಗೆ ಕಲೆಗಳನ್ನು ಗುರುತಿಸ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಇನ್ನೊಂದು ಮುಖ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ. ಅವರ ವೃತ್ತಿಯ ಜೊತೆ ಒಂದು ಕಲೆ ಕೂಡ ಇರುತ್ತೆ. ಆ ಕಲೆಯನ್ನು ಗುರುತಿಸ್ತಕ್ಕಂಥ ಕೆಲಸ ನಮ್ಮ ಒಂದು ವೇದಿಕೆ ಮಾಡುತ್ತೆ. ಕೆಲವೊಬ್ಬರು ಚೆನ್ನಾಗಿ ಆಟಾಡ್ತಾ ಇರ್ತಾರೆ, ಆದರೆ ಅವರಿಗೆ ಒಂದು ವೇದಿಕೆ ಸಿಕ್ಕಿರಲ್ಲ. ಕೇವಲ ಅವರು ಯಾವುದೋ ಒಂದು ಮೂಲೆ ಗುಂಪಾಗಿರ್ತಾರೆ, ಮೂಲೆಯಲ್ಲಿ ಮಾತ್ರ ಆಡ್ಕೊಂಡು, ಮನೆಯಲ್ಲೇ ಆಡ್ಕೊಂಡು, ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳ್ತೀವಿ. ಸೊ ಆ ಥರ ಇರ್ತಕ್ಕಂಥ ವ್ಯಕ್ತಿಗಳನ್ನು ಹುಡುಕಿ ನಾವು ಅವ್ರಿಗೊಂದು ವೇದಿಕೆಯನ್ನು ರೂಪಿಸ್ತಕ್ಕಂಥದ್ದು ಈ ಒಂದು ಬಹುಮುಖಿ ವೇದಿಕೆಯಲ್ಲಿ ನಾವು ಮಾಡ್ತೀವಿ. ಅದರ ಜೊತೆಯಲ್ಲಿ ಅನೇಕರು ಬರಹಗಾರರು ಇರ್ತಾರೆ, ಸಾಹಿತಿಗಳಿರ್ತಾರೆ, ನೃತ್ಯ ಮಾಡ್ತಾ ಇರ್ತಾರೆ, ಇನ್ನೊಂದು. ಸೊ ಒಟ್ಟಾರೆ ಅವ್ರಿಗೆ ನಾವು ಕಲಾವಿದರು ಅಂತ ಹೇಳ್ತೀವಿ. ಅಂತಹ ಕಲಾವಿದರಿಗೆ ಸೂಕ್ತವಾದ ವೇದಿಕೆ ನಮ್ಮ ಬಹುಮುಖಿ ವೇದಿಕೆ. ಅಂಥವರಿಗೆ ನಾವು ಅವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ವ್ಯಕ್ತಿತ್ವ ಅಂತ ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು. ಆ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ವೇದಿಕೆಯನ್ನು ನಾವು ಸಿದ್ಧಪಡಿಸಬೇಕೆಂಬುದೇ ನಮ್ಮ ಒಂದು ಬಹುಮುಖಿ ವೇದಿಕೆಯ ಮೂಲ. ಕಲೆ ಕೇವಲ ಕಲಾವಿದರದೇ ಅಲ್ಲ, ಅದನ್ನು ಆಸ್ವಾದಿಸ್ತಕ್ಕಂಥವ್ರು, ಪ್ರೋತ್ಸಾಹಿಸ್ತಕ್ಕಂಥವ್ರು, ಬೆಂಬಲಿಸ್ತಕ್ಕಂಥವ್ರು ಮತ್ತು ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥವ್ರದ್ದು ಕೂಡ ಪಾಲಾಗಿರ್ತದೆ. ಉದಾಹರಣೆಗೆ, ಒಬ್ಬ ಬರಹಗಾರನಿಗೆ ತನ್ನ ಕೃತಿಯನ್ನು ಪುಸ್ತಕದ ರೂಪದಲ್ಲಿ ನೋಡಬೇಕಂತ ಆಸೆ ಇರುತ್ತೆ, ಆದರೆ ಅವನಿಗೆ ಹಣಕಾಸಿನ ತೊಂದರೆ ಇರುತ್ತೆ. ಅಂತಹ ಬರಹಗಾರನನ್ನು ಹುಡುಕಿ ಅವನ ಕೃತಿಯನ್ನು ಪುಸ್ತಕವಾಗಿ ಪರಿವರ್ತಿಸಿ ಆ ಪುಸ್ತಕಕ್ಕೆ ಧನ ಸಹಾಯ ಮಾಡೋದು, ಆ ಪುಸ್ತಕನ ಸೇಲ್ ಮಾಡ್ತಕ್ಕಂಥ ಕೆಲಸ ನಮ್ಮ ಬಹುಮುಖಿ ತಂಡ ಮಾಡ್ತದ. ರಂಗಭೂಮಿ ಕಲಾವಿದರಿಗೆ ನಾಟಕ ಪ್ರದರ್ಶನ ಮಾಡೋಕ್ಕೊಂದು ವೇದಿಕೆ ನಾವು ನೀಡಿದ್ವಪ್ಪ ಅಂತಂದರೆ, ಆ ನಾಟಕದಲ್ಲಿ ನೀಡಿರ್ತಕ್ಕಂಥ ಪ್ರದರ್ಶನವನ್ನು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಂತಂದರೆ ಅವನಿಗೊಂದು ಹೊಸ ಉತ್ಸಾಹ ಬರ್ತದ, ಮುಂದಿನ ಜೀವನಕ್ಕೊಂದು ದಾರಿದೀಪ ಆಗ್ತದ. ಕಲಾ ಪೋಷಕರಿಲ್ಲದೆ ಕಲಾವಿದರ ಪ್ರತಿಭೆ ಕಾಡಿನ ಕುಸುಮದಂತ ಆಗಬಾರ್ದು, ಯಾಕಂದರೆ ಅದು ಉಪಯೋಗ ಇಲ್ಲ, ಯಾರಿಗೂ ಕಾಣಿಸಂಗಿಲ್ಲ. ಹಾಗಾಗಿ ಆ ಥರ ಪ್ರತಿಭೆ ಇರ್ತಕ್ಕಂಥವ್ರನ್ನ ಹುಡ್ಕೋಣ, ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೊಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡೋಣ.